ಮುಖ್ಯವಾಗಿ ಏನಾಗಿದೆ ಅಂದರೆ ನಮ್ಮ ISM ವೈದ್ಯರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆ ಏನಂತಂದರೆ ನಾವು ಯಾವ ವ್ಯಾಸಂಗವನ್ನು ಮಾಡಿಲ್ಲ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಇದೆ. ನಮ್ಮ ಈ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ಬೇಕಂತಂದ್ರೆ ಅವರಿಗೆ ನಾವು ಈ ಮಾಧ್ಯಮದ ಮುಖಾಂತರ ಈ ಜನಸಾಮಾನ್ಯರಿಗೆ ಇದರ ಮೆಸೇಜ್ ಹೋಗಬೇಕು. ನಾವು ಇನ್ಸ್ಟಿಟ್ಯೂಷನಲ್ಲಿ ಕ್ವಾಲಿಫೈಡು 4.5 ವರ್ಷ ಈ ವೈದ್ಯಕೀಯ ವ್ಯಾಸಂಗವನ್ನು ಮಾಡಿ 1 ವರ್ಷ ನಾವು ಟ್ರೈನಿಂಗ್ ಅಂತ ತೊಗೊಂಡಿದ್ದೀವಿ. ಹಾಗೆ ಇವಾಗ MBBS ಅಲ್ಲಿನೂ 5.5 ವರ್ಷ ಇದೆ. ಅದೇ ರೀತಿ ನಮ್ಮಲ್ಲಿ ಕೂಡ 5.5 ವರ್ಷ ಸಿಲೆಬಸ್ಸನ್ನು ಓದಿ ನಾವು ಪ್ರಾಕ್ಟಿಕಲ್ ಸ್ಟಡಿ ಮಾಡಿ ಪ್ರಾಕ್ಟಿಕಲನ್ನು ಮಾಡಿ ನಾವು ಈ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತಕ್ಕಂಥದ್ದನ್ನು ಒಂದು ರಿಕಗ್ನೈಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತಕ್ಕಂಥದ್ರಲ್ಲಿ ರಿಜಿಸ್ಟರ್ಡ್ ಆಗಿ ಹೊರಬಂದಿರತಕ್ಕಂಥ ವೈದ್ಯರು. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಹೇಳಿ? ಇವರು ನಕಲಿ ವೈದ್ಯರು ಅನ್ನೋದು ಇದು ಒಂದು ದೊಡ್ಡ ಪ್ರಶ್ನೆ. ಯಾಕಂತಂದರೆ ಇದ್ರ ಬಗ್ಗೆ ಅವರಿಗೆ ಕಲ್ಪನೆಯೇ ಇಲ್ಲ. ನಾವು ಇನ್ಸ್ಟಿಟ್ಯೂಷನಲ್ಲಿ ಕ್ವಾಲಿಫೈಡು 5.5 ವರ್ಷ ಓದಿದ್ದೀವಿ. ಅವ್ರಿಗೇನಿದೆ ಬರೀ ಆಯುರ್ವೇದ ವೈದ್ಯರು ಅಲೋಪತಿ ಮಾಡ್ತಾರೆ ಅನ್ನೋದು. ನಾವು ಅಲೋಪತಿಯನ್ನು ಕೇಳ್ತಾ ಇಲ್ಲ. ಇವಾಗ ನಾವು ಏನು ವ್ಯಾಸಂಗ ಮಾಡಿದ್ದೀವಲ್ಲ ಆ ವ್ಯಾಸಂಗಕ್ಕೆ ತಕ್ಕಂತೆ ನಮಗೆ ಹಕ್ಕನ್ನು ಕೊಡ್ರಿ. ಏನದು ಹಕ್ಕು? ನಾನು ಒಬ್ಬ ವೈದ್ಯನಾಗಿ ಕ್ಲಿನಿಕಲ್ಲಿ ಕೂತಾಗ ನನಗೆ ರೈಟ್ಸ್ ಇದೆ. ಈಗ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ಬಂತಂದರೆ ನಾನು ಅವನಿಗೆ ಫಸ್ಟ್ ಏಡಲ್ಲಿ ನಾನು ಏನು ಕೊಡಬೇಕು? ನಮ್ಮಲ್ಲಿ ಕೂಡ ಎಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿಗಳಿದ್ದಾವೆ. ಅಬ್ಸ್ಟಾಟಿಷಿಯನ್ ಇದೆ, ಜನರಲ್ ಸರ್ಜರಿ ಇದೆ, ENT ಇದೆ, ಆಮೇಲೆ ಬೇರೆ ಬೇರೆ ಎಲ್ಲ ಜನರಲ್ ಮೆಡಿಸಿನ್ ಅಂತಿದೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮನ್ನು ಇಷ್ಟೊಂದು ಕೀಳಿರಿಮೆಯನ್ನು ಕಾಣ್ತಾರಲ್ಲ, ಅದು ನಮಗೆ ಭಾಳ ಒಂದು ನೋವಿನ ಸಂಗತಿ. ಇದನ್ನು ತಾವುಗಳು ಮಾಧ್ಯಮದವರು ಜನರಿಗೆ ಸ್ಪಷ್ಟತೆಯನ್ನು ಕೊಡಬೇಕು. ಇವರು ಇನ್ಸ್ಟಿಟ್ಯೂಷನ್ ಕ್ವಾಲಿಫೈಡು, ದೇ ಆರ್ ಟ್ರೈನಿಂಗ್ ಟೀಚಿಂಗ್ ಸಿಲೆಬಸ್ ಬೇಸ್ ಮೇಲೆ ಅವರು ಮಾಡಿದ ವ್ಯಾಸಂಗದಲ್ಲಿನೇ ಅವರು ವೃತ್ತಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿಕಿಸಿಂದ ತಾವು ಮಾಧ್ಯಮಕ್ಕೆ ಜನರಿಗೆ ಇದರ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸಬೇಕು. ನಾವು ಕೂಡ ಈ ಕೋವಿಡ್ ಅಂತಕ್ಕಂಥದ್ರಲ್ಲೇ ಮತ್ತು ಫ್ಲಡ್ನಲ್ಲೇ ನ್ಯಾಚುರಲ್ ಕ್ಲೈಮೇಟಲ್ಲೇ ನಮ್ಮದೊಂದು ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್ನು ಇಂಟಿಗ್ರೇಟೆಡ್ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ 7.5 ಲಕ್ಷ ಜನ ಇದ್ದೀವಿ. ಈ ಎಲ್ಲ ವೈದ್ಯರುಗಳು ಪ್ರತಿಯೊಂದು ಹಂತದಲ್ಲಿ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೀವಿ ಮತ್ತು ಇದನ್ನು ಸರ್ಕಾರದ ಗಮನಕ್ಕೂ ತರಬೇಕಂತ ಮನವಿ ಮಾಡ್ತೀವಿ ಅಂಥೇಳಿ ನಾನು 1-2 ಮಾತನ್ನು ಮುಗಿಸ್ತೀನಿ. ನಾನು ಒಬ್ಬ ಡಾಕ್ಟರ್ ಸಿದ್ದಪ್ಪ ಮಾಗಾರಿ, ಪ್ರೆಸಿಡೆಂಟ್ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.